ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೋಳಿಗೆ ಈ ರೀತಿ ತುಂಬ ಮೃದುವಾಗಿ ಮೆದುವಾಗಿ ಬರಬೇಕು, ಮೆತ್ತಗಿರಬೇಕು, ಸಾಫ್ಟಾಗಿ ರಾತ್ರಿ ತನಕ ಮುಟ್ಟಿದ್ರೂ ಕೂಡ ಸಾಫ್ಟಾಗಿರಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಅದರಲ್ಲಿ ಕೂಡ ಹೂರಣ ಏನಾದರೂ ತುಂಬ ಅಳುಕಾಗಿದ್ದರೆ, ನೀರಾಗಿದ್ದರೆ ಅದನ್ನು ಯಾವ ರೀತಿ ಗಟ್ಟಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ನಮಸ್ಕಾರ ಎಲ್ಲರಿಗೂ. ಯುಗಾದಿ ಹಬ್ಬದ ದಿನ ಹೋಳಿಗೆ ಆಗಿರ್ಬೋದು, ಹೋಳಿಗೆ ಸಾರಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತೀವಿ. ಅದರಲ್ಲಿ ಒಂದೊಂದು ಟೈಮ್ ಫಸ್ಟ್ ಟೈಮ್ ಏನಾದರೂ ಮಾಡ್ತಾ ಇರ್ಬೇಕಾದ್ರೆ ಈ ರೀತಿ ನೋಡಿ ನೀರು ಟೈಪ್ ಏನಾದರೂ ಆಯ್ತಂದರೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇವತ್ತು ಒಂದು ಬೆಸ್ಟ್ ಟ್ರಿಕ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೋಡಿ, ಬೇಳೆ ಕುದಿಸ್ಕೊತೀವಲ್ಲ, ಬೇಳೆ ಕುದಿಸ್ಕೊಂಡ್ಮೇಲೆ ಅದನ್ನು ಬಸಿದ್ಬಿಟ್ಟು ಈ ರೀತಿ ಬೆಲ್ಲ ಹಾಕಿ ಕುದಿಸ್ತಾ ಇರಬೇಕು. ಬೆಲ್ಲ ಗಟ್ಟಿ ಆಗೋವರೆಗೂ ಕುದಿಸ್ತಾ ಇರಬೇಕು. ನಿಮಗೆ ಗಟ್ಟಿ ಆದಮೇಲೆ ಕೂಡ ಇನ್ನೂ ತೆಳುವಾಗಿದೆ ಅನ್ನೋ ಹಾಗಿದ್ದರೆ ಫಸ್ಟ್ ಟಿಪ್ಪು ಬಂದುಬಿಟ್ಟು ಪುಟಾಣಿ ಪುಡಿನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಪ್ಪ ನಮಗೆ ಸ್ವೀಟ್ ಬೇಕು ಅನ್ನೋರು ಈ ರೀತಿ ಕೊಬ್ಬರಿ ಪುಡಿ ಏನಿರುತ್ತೆ ನೋಡಿರಿ, ಕೊಬ್ಬರಿ ಪುಡಿನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ಎಲ್ಲ ಥರನೂ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ನಾನು ಇಲ್ಲಿ ಒಂದೇ ಒಂದು ಟಿಪ್ನ ತೋರಿಸ್ತಾ ಇರೋದು, ಕೊಬ್ಬರಿ ಪುಡಿ ಹಾಕಿ ತೋರಿಸ್ತಾ ಇದ್ದೀನಿ. ಬೆಲ್ಲ ಮತ್ತು ಈ ಒಂದು ಬೇಳೆ ಏನಿದೆ ಎರಡು ಚೆನ್ನಾಗಿ ಕುದೀತಾ ಇರಬೇಕು. ಕುದೀತಾ ಇರಬೇಕಾದ್ರೆ ನಾವಿಲ್ಲಿ ಸ್ವಲ್ಪ ಕೊಬ್ಬರಿ ಪುಡಿನ ಹಾಕ್ಕೋಬೇಕು. ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ ಪುಡಿನ ಹಾಕ್ಬಿಟ್ಟಿದ್ದೀನಿ. ಸೊ ಈ ರೀತಿ ಒಣ ಕೊಬ್ಬರಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ಎಷ್ಟು ಕುದಿಸ್ತೀವಲ್ವ ಅಷ್ಟು ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇವಾಗ ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಿಮಗೆ ಈ ರೀತಿ ಇಷ್ಟ ಇಲ್ಲ, ನಮಗೆ ಕೊಬ್ಬರಿ ಬೇಡ ಅನ್ನೋರು, ನಾನು ನಿಮಗೆ ಫಸ್ಟಿಗೆ ಹೇಳಿದ್ನಲ್ವ ಆ ರೀತಿ ನೀವು ಇಲ್ಲಿ ಪುಟಾಣಿ ಪುಡಿ ಆದರೂ ಹಾಕ್ಕೋಬೋದು. ಇಲ್ಲ ಅನ್ನೋ ಹಾಗಿದ್ದರೆ ಅವಲಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಅದನ್ನು ಜರಡಿ ಥರ ಹಿಡಿದ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಅದರಿಂದ ಕೂಡ ತಿಕ್ನೆಸ್ ಬರುತ್ತೆ. ನಾನಿಲ್ಲಿ ಕೊಬ್ಬರಿ ಹಾಕಿದ ತಕ್ಷಣವೇ ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿದ್ರಲ್ಲ, ಈ ರೀತಿ ತಿಕ್ನೆಸ್ ಬರೋವರೆಗೂ ನಾವು ಕುದಿಸ್ಕೊಂಡ್ಬಿಟ್ರೆ ಸಾಕು. ಬೆಲ್ಲದ ನೀರು ಆಗಿದೆ ಅಂತ ಅನಿಸೋದೇ ಇಲ್ಲ, ಹೂರಣ ನೀರು ಆಗಿದೆ ಅಂತ ಅನಿಸೋದೇ ಇಲ್ಲ, ಅಷ್ಟು ತಿಕ್ನೆಸ್ ಬರುತ್ತೆ. ನಿಮಗೆ ಈ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಕಡಾಯದಲ್ಲಿ ಮತ್ತೆ ಅದನ್ನು ಸ್ವಲ್ಪ ಕುದಿಸ್ಬೇಕು. ಅಂದರೆ ಆ ಬೆಲ್ಲದ ನೀರೇನಿದೆ ಹಾವಿ ಆಗಬೇಕು, ಅಲ್ಲಿವರೆಗೂ ಅದನ್ನು ಕುದಿಸ್ತಾನೆ ಇರಬೇಕು. ಕುದಿಸ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಬಿಟ್ಟು ಫ್ಯಾನಿನ ಕೆಳಗಡೆ ಬಿಟ್ಟರೆ ಅದು ನೀರೇನಿದೆ ಹೋಗಿಬಿಡುತ್ತೆ. ಆವಾಗ ಅದು ಗಟ್ಟಿಯಾಗುತ್ತೆ. ನೋಡಿ, ಇವಾಗ ಹೂರಣ ಕರೆಕ್ಟಾಗಿ ಬಂದಿದೆ, ಹದವಾಗಿ ಕರೆಕ್ಟಾಗಿ ಬಂದಿದೆ. ಇವಾಗ ನಾನಿಲ್ಲಿ ಹಿಟ್ಟು ಕೂಡ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ನಿಮಗೆ ಒಂದು ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಒಂದು ಸ್ವಲ್ಪ ಕೂಡ ಬೇಳೆ ಉಳಿಯೋದಿಲ್ಲ. ನೀವು ಮಿಕ್ಸಿ ಜಾರಿಗಾದರೆ ಹಾಕ್ಕೋಬೋದು, ಇಲ್ಲಾಂದರೆ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಈ ರೀತಿ ಪೂರನ್ ಪೊಲಿ ಮೇಕರ್ ಅಂತೇಳಿ ಆನ್ಲೈನಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಈಸಿಯಾಗುತ್ತೆ, ಒಂದು ಕೂಡ ಬೇಳೆ ಕೂಡ ಉಳಿಯೋದಿಲ್ಲ. ಈಗ ನೋಡಿ, ನಿಮಗೆ ತೋರಿಸ್ಕೊಡ್ತಾ ಇದ್ದೀನಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಕೂಡ ಹೂರಣ ಅಳಕಾಗಿಲ್ಲ, ತೆಳ್ಳಗಾಗಿಲ್ಲ, ನೀರು ಥರ ಆಗಿಲ್ಲ. ಇದನ್ನು ನಾನು ನಿಮಗೆ ಹೇಳಿರೋ ಥರ ಟ್ರಿಕ್ ಮಾಡಿದರೆ ಗಟ್ಟಿಯಾಗುತ್ತೆ. ಹಾಗೆ ಇದನ್ನು ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಟರೆ ಸಾಕು, ಅದರಲ್ಲಿರುವಂಥ ನೀರೇನಿದೆ ಎಲ್ಲ ಕೂಡ ಆವಿಯಾಗಿಬಿಡುತ್ತೆ. ಈಗ ಇದನ್ನು ಮಾಡ್ಕೊಳೋದು ಯಾವ ರೀತಿ ಅಂತಂದರೆ, ಒಂದು ಉಂಡೆ ತೊಗೊಂಡ್ಬಿಟ್ಟು ಹಿಟ್ಟೇನು ಮೊದಲಿಗೆ ನಾದಿಟ್ಕೊಂಡಿರ್ತೀವಲ್ವ, ಸ್ವಲ್ಪ ಎಣ್ಣೆ ಕೈಯಿಂದನೇ ನೀವು ಹಚ್ಕೊಂಡ್ಬಿಟ್ಟು ಸ್ವಲ್ಪ ಸೈಡ್ ಎಡ್ಜಸ್ನೆಲ್ಲ ಸೈಡಿಗೆ ತಡ್ಕೋಬೇಕಾಗುತ್ತೆ. ಸ್ವಲ್ಪ ನಿಮ್ಮ ಕೈಯಿಂದನೇ ಪ್ರೆಸ್ ಮಾಡ್ಕೊಂಬಿಡಿ. ಈಗ ಉಂಡೆನ ಮಿಡಿಲ್ನಾಗಿಟ್ಟು ಈಗ ತೋರಿಸ್ತಿದ್ದೀನಲ್ಲ ಈ ರೀತಿ ಮಾಡ್ಕೊತ ಹೋಗಬೇಕು. ನೀವು ಪ್ರೆಸ್ ಮಾಡ್ಕೊತ ಹೋದರೆ ಸಾಕು, ಈಸಿಯಾಗುತ್ತೆ. ನಿಮಗೆ ಕೈಯಿಂದ ಲಟ್ಸೋಕೆ ಬರೋದಿಲ್ಲ ಅನ್ನೋರು ಇದ್ರ ಮೇಲ್ಗಡೆ ಒಂದು ಪೇಪರ್ ಶೀಟ್ನ ಹಾಕಿಬಿಟ್ಟು ಜಸ್ಟ್ ನೀವು ಒಂದು ಸೈಡಿಂದ ಸ್ಮೂತಾಗಿ ಮಾಡ್ಕೊಂಡು ಬಂದರೂ ಕೂಡ ಈಸಿಯಾಗಿ ಆಗುತ್ತೆ. ನೋಡಿ, ಈ ರೀತಿ ಆದರೂ ಮಾಡ್ಕೋಬೋದು. ನಾನು ಕೈಯಿಂದ ತೋರಿಸ್ತಿದ್ದೀನಲ್ಲ ಈ ರೀತಿ ಆದರೂ ಮಾಡ್ಕೋಬೋದು. ಇಲ್ಲ ಅನ್ನೋರು ನಿಮಗೆ ಒಂದು ಪೇಪರ್ ಶೀಟ್ನ ಇದ್ರ ಮೇಲ್ಗಡೆ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಕೈಯಿಂದನೇ ಈಸಿಯಾಗಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಬೇಳೆ ಉಳಿದಿಲ್ಲ ಮತ್ತು ಬೆಲ್ಲ ಕೂಡ ಏನು ಗಟ್ಟಿಯಾಗಿ ಉಳಿದಿಲ್ಲ, ಎಲ್ಲೋ ಕೂಡ ಸ್ಮೂತಾಗಿರೋದ್ರಿಂದ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಈ ರೀತಿ ನೀವು ಕೂಡ ಹಬ್ಬದ ಟೈಮ್ನಲ್ಲಿ ಕಮ್ಮಿ ಸಮಯದಲ್ಲಿ ಮಾಡ್ಕೋಬೋದು, ಈಸಿಯಾಗುತ್ತೆ. ಬೆಲ್ಲ ಏನಾದರೂ ನೀರಾಗಿದೆ ಅಂತೇಳಿ ಟೆನ್ಷನ್ ತೊಗೊತಾ ಇದ್ದರೆ ಅದು ಕೂಡ ಯಾವ ರೀತಿ ಮಾಡೋದಂತ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಲಟ್ಸೋದು ಕೂಡ ತೋರಿಸ್ತೀನಿ. ಲಟ್ಟಣಿಕೆಯ ಸಹಾಯದಿಂದ ಕೂಡ ಯಾವ ರೀತಿ ಲಟ್ಸೋದು ಅಂತ ಕೂಡ ನಿಮಗೆ ನೆಕ್ಸ್ಟ್ ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ. ಈಗ ನೋಡಿದ್ರಲ್ಲ, ಕೈಯಿಂದ ಯಾವ ರೀತಿ ತಟ್ಕೊಳೋದಂತ ತೋರಿಸಿದ್ದೀನಿ. ಈಗ ಹಂಚಿನ ಮೇಲೆ ಹಾಕ್ಕೊಳ್ಳೋಣಂತೆ. ನೋಡಿ, ಈ ರೀತಿ ಹಂಚಿನ ಮೇಲೆ ಹಾಕ್ಕೋಬೇಕಾದ್ರೆ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ, ಪರವಾಗಿಲ್ಲ. ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಕರೆಕ್ಟಾಗಿ ರೌಂಡ್ ಶೇಪ್ ಬರಬೇಕಂತ ಏನಿಲ್ಲ, ಜಸ್ಟ್ ಹೋಳಿಗೆ ಚೆನ್ನಾಗಿ ಸ್ಮೂತಾಗಿ ಬಂದರೆ ಸಾಕು.
ಇಲ್ಲಿ ನೋಡಿ, ಇವಾಗ ನಾನು ಕೈಯಿಂದ ತಟ್ಟಿ ತೋರಿಸಿದ್ದೀನಲ್ವ ನಿಮಗೆ, ಇದೇ ರೀತಿ ನಾನು ಲಟ್ಟಣಿಕೆಯಿಂದ ತೋರಿಸ್ತೀನಿ. ಲಟ್ಟಣಿಕೆಯಿಂದ ಮಾಡಬೇಕಾದ್ರೆ ಪರ್ಫೆಕ್ಟ್ ಶೇಪ್ ಬರುತ್ತೆ. ನೀವು ಇದನ್ನು ಕೈಯಿಂದ ಮಾಡ್ಕೋಬೇಕಾದ್ರೆ ಸ್ವಲ್ಪ ಏರುಪೇರು ಆಗುತ್ತೆ, ಯಾಕಂದರೆ ನೀವು ಕೈಯಿಂದ ಪ್ರೆಸ್ ಮಾಡ್ತಾ ಇರ್ತೀರಲ್ವ, ಹಾಗಾಗಿ ಕರೆಕ್ಟಾಗಿ ರೌಂಡಾಗಿ ಬರೋದಿಲ್ಲ. ಬಟ್ ನೀವು ಲಟ್ಟಣಿಕೆ ಸಹಾಯದಿಂದ ಮಾಡಿದರೆ ರೌಂಡ್ ಶೇಪ್ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಆದರೂ ಕೂಡ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ, ಮೆದುವಾಗಿ ಬಂದಿದೆ. ಒಂದು ಸತಿ ಮಾಡಿದರೆ ಸಾಕು, ನಿಮಗೆ ಪದೇ ಪದೇ ಮಾಡ್ಕೊಂಡು ತಿಂತಾ ಇರಬೇಕು ಅನಿಸುತ್ತೆ, ಅಷ್ಟು ಈಸಿಯಾಗಿ ಆಗುತ್ತೆ ಈ ರೆಸಿಪಿ. ನೋಡಿ, ಹೋಳಿಗೆ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಲಟ್ಟಣಿಕೆಯಿಂದ. ಈಗ ಅದನ್ನು ನೋಡಿ, ಸೇಮ್ ಅದೇ ರೀತಿ, ಆದರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಯಾಕಂತಂದರೆ ನೀವು ಜಾಸ್ತಿ ತೊಗೊಂಡ್ಬಿಟ್ರೆ ಏನಾಗುತ್ತೆ, ತುಂಬ ದೊಡ್ಡದಾಗುತ್ತೆ. ಅವಾಗ ಏನಾಗುತ್ತೆ, ಮಿಡಿಲ್ನಲ್ಲಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ತೊಗೊಂಡು ಬರೀ ಎಡ್ಜಸ್ನಷ್ಟೇ ನೀವು ಲಟ್ಟಿಸ್ಕೊಂತ ಹೋಗಬೇಕಾಗುತ್ತೆ. ಆ ರೀತಿ ಲಟ್ಟಣಿಕೆಯ ಸಹಾಯದಿಂದ ಎಡ್ಜಸ್ನಷ್ಟೇ ಲಟ್ಟಿಸೋದ್ರಿಂದ ನಿಮಗೆ ಎಲ್ಲೂ ಹರಿಯೋದಿಲ್ಲ ಮತ್ತು ಜಲ್ದಿ ಏನಿದೆ ಹೂರಣ ಹೊರಗಡೆ ಬರೋದಿಲ್ಲ. ನೋಡಿ, ಇವಾಗ ಇದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಲಟ್ಟಣಿಗೆ ಸಹಾಯದಿಂದ ಅಂತ ಹೇಳಿದ್ನಲ್ವ, ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು, ಇಲ್ಲ ಸಣ್ಣದು ಮಾಡ್ಕೋಬೋದು, ಇಲ್ಲ ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬೋದು. ಇದು ಯಾವಾಗಲೂ ಕೂಡ ಸ್ಮೂತಾಗಿ ಮೆತ್ತಗಿರುತ್ತೆ. ಹಾಗೆ ತಿನ್ನೋ ಟೈಮ್ನಲ್ಲಿ ಕೂಡ ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಸ್ಮೂತಾಗಿರುತ್ತೆ. ಹಾಗಾಗಿ ನೀವು ಯಾವ ಶೇಪ್ನಲ್ಲಾದರೂ ಮಾಡ್ಕೋಬೋದು, ದಪ್ಪಗೆ ತೆಳ್ಳಗೆ ಹೆಂಗಾದರೂ ಮಾಡ್ಕೋಬೋದು, ನಡೆಯುತ್ತೆ. ಈಗ ನೋಡಿ, ನಾನು ಇಷ್ಟೇ ಹಿಟ್ಟಿನಲ್ಲಿ ಎಷ್ಟು ಚೆನ್ನಾಗಿ ಅಗಲವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅವಾಗಿನಕಿನ್ನ ಇವಾಗ ತೆಳ್ಳಗೆ ಮಾಡಿದ್ದೀನಿ. ಇದು ಲಟ್ಟಣಿಕೆ ಸಹಾಯದಿಂದ ಮಾಡಿರೋದ್ರಿಂದ ತುಂಬ ತೆಳ್ಳಗಾಗಿದೆ. ನಾವು ಕೈಯಿಂದ ಪ್ರೆಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಎಲ್ಲಿ ಹೂರಣ ಹೊರಗಡೆ ಬರುತ್ತೋ ಅನ್ನೋ ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ಈ ಲಟ್ಟಣಿಕೆಯಿಂದ ಮಾಡ್ಬೇಕಾದ್ರೆ ಆ ರೀತಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಈಗ ಇದನ್ನು ಕೂಡ ಹಂಚಿನ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಸಿಯಾಗಿ ಮಾಡ್ಕೋಬೋದು. ನಾನು ನಿಮಗೆ ಮೊದಲೇ ಹೇಳಿರುವಾಗೆ ತುಂಬ ಅಗಲವಾಗಿ ಮಾಡ್ಕೊಳಕ್ಕೇನು ಹೋಗಬೇಡಿ. ಅಗಲವಾಗಿ ಮಾಡ್ಕೊಳಕ್ಕೆ ಹೋದರೆ ಏನಾಗ್ಬಿಡುತ್ತೆ, ಮಿಡಿಲ್ನಲ್ಲಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಇದನ್ನು ಕೂಡ ನಿಮಗೆ ಉಲ್ಟಾ ಮಾಡಿ ಕೂಡ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತೇಳಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನಿಮಗೆ ಈ ನೋಟಿಫಿಕೇಷನ್ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ಹೂರಣ ನೀರಾಗಿದ್ದರೆ ಮಾಡ್ಕೊಳೋದು ಮತ್ತು ಹೋಳಿಗೆ ಮಾಡೋದು ಎಷ್ಟು ಸುಲಭ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.